ಹಾಯ್ ಫ್ರೆಂಡ್, ಮೆಮೊರಿ ಟ್ರಿಪ್ MENJ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್. ದಯವಿಟ್ಟು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಗಳು ಹಾಕೋಣ, ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡಿ ಹಾಕೋಣ ಫ್ರೆಂಡ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಾವಿವತ್ತು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಮತ್ತೆ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀವಿ. ನೈಟ್ ಜರ್ನಿ ಮಾಡ್ತಾ ಇದ್ದೀವಿ ಫ್ರೆಂಡ್. ನಾವು ನೈಟ್ ಜರ್ನಿ ಮಾಡ್ತಾ ಇದ್ದೀವಿ. ಬೆಳಗಿನ ಜಾವ ಒಂದು 6 ಗಂಟೆಗೆ ಹೋಗ್ಬೋದು ಅಲ್ಲಿ, ಆ ಥರ ಪ್ಲಾನ್ ಮಾಡಿದ್ದೀವಿ. ಲೇಟ್ ನೈಟ್ ಆಗಿದೆ. ಒಂದು 6 ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳ ರೀಚ್ ಆಯ್ತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಮಲ್ಪೆಗೆ ಹೋಗೋದು ಫ್ರೆಂಡ್. ಅಲ್ಲಿಂದ ಒಂದು 4 ಜನ ಫ್ರೆಂಡು, 5 ಜನ ಹೋಗ್ತಾ ಇದ್ದೀವಿ. ನಾವು ಸೇರಿ ಒಂದು 5 ಜನ ಫ್ರೆಂಡ್ಗಳು ಹೋಗ್ತಾ ಇದ್ದೀವಿ. ಫ್ರೆಂಡ್, ಧರ್ಮಸ್ಥಳ ರೀಚ್ ಆದ್ವಿ. ಧರ್ಮಸ್ಥಳ ರೀಚ್ ಆಗಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ನದಿಲಿ ಬಂದು ನೋಡಿ ಫ್ರೆಂಡ್, ಅಲ್ಲಿ ಎಲ್ಲ ಜನ ಭಕ್ತಾದಿಗಳು ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ, ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಇನ್ನೇನು ನಾವು ಹೋಗ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ದರ್ಶನ ತಗೊಂಡು ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬರೋಣ ಬನ್ನಿ ಫ್ರೆಂಡ್. ದರ್ಶನ ಎಲ್ಲ ಆಯಿತು ಫ್ರೆಂಡ್. ದರ್ಶನ ಚೆನ್ನಾಗಾಯಿತು. ಮಂಜುನಾಥ ಸ್ವಾಮಿದು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮಲ್ಪೆ ಕಡೆಗೆ ಹೋಗ್ತಾ ಇದೀವಿ. ಇವಾಗ ವಾತಾವರಣ ಒಳ್ಳೆ ಕೂಲಾಗಿ, ವೆದರು ಸಖತ್ತಾಗಿದೆ. ಒಳ್ಳೆ ಸೋನೆ ಮಳೆ, ತುಂತುರು ಮಳೆ ಅಂತಾರಲ್ಲ ಆ ಥರ ಚೆನ್ನಾಗಿ ಬರ್ತಾ ಇದೆ. ಜಾಸ್ತಿನೂ ಇಲ್ಲ ಆಯ್ತು, ಕಮ್ಮಿನೂ ಇಲ್ಲ, ಚೆನ್ನಾಗಿದೆ. ಒಳ್ಳೆ ವಾತಾವರಣ ಇದೆ. ನಾವು ನಮ್ಮ ಜೊತೆಲಿ ನಮ್ಮ ಉಮೇಶ್ ಅಣ್ಣ ಇದ್ದಾರೆ. ನಮ್ಮ ಉಮೇಶ್ ಅಣ್ಣ ಮತ್ತು ಇನ್ನೊಬ್ಬ ಉಮೇಶ, ನಾನು, ನಮ್ಮ ರೇಣುಕಾಚಾರಿ ಮತ್ತು ನಮ್ಮ ಯೋಗೇಶ್ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಅವರು ಫ್ರಂಟಾಗಿ ಕೂತ್ಕೊಂಡು ಎಲ್ಲರನ್ನೂ ಹಿಡಿತಾ ಇದ್ದಾರೆ ಫ್ರೆಂಡ್. ಇದು ಆನ್ ದ ವೇ ಹೋಗ್ಬೇಕಾದ್ರೆ ಕಾರಲ್ಲಿ ನೋಡೋದು ಸ್ಟ್ಯಾಚು ಸಖತ್ತಾಗಿತ್ತು, ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್, ಸ್ಟ್ಯಾಚು ಮೇಲ್ಗಡೆಯಿಂದ, ಬಿಲ್ಡಿಂಗ್ ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ವ್ಯೂಸ್ ಇದೆ, ಸಖತ್ತಾಗಿದೆ ನೋಡಿ. ಜನ ಹುಡುಗರೆಲ್ಲ ಕೂತ್ಕೊಂಡು ಅದ್ರ ಮೇಲ್ಗಡೆಯಿಂದ ನೋಡ್ತಾವ್ರೆ ನೋಡಿ ಫ್ರೆಂಡ್. ಪರಶುರಾಮ ಸ್ಟ್ಯಾಚ್ ಸಖತ್ತಾಗಿದೆ. ನಾವು ಅಲ್ಲೇ ಒಂದು ಸೆಲ್ಫಿ ತಗೊಂಡು ಪರಶುರಾಮ ಅದ್ರ ಹತ್ರ, ಇದು ಕಾರ್ಕಳದ ಹತ್ರ ಬರುತ್ತೆ ಫ್ರೆಂಡ್. ಇದು ಕಾರ್ಕಳ, ಮಂಗಳೂರಿಂದ 60 ಕಿಲೋಮೀಟ್ರು. ಪರಶುರಾಮ ಥೀಮ್ ಪಾರ್ಕ್ ಅಂತ. ಇಲ್ಲಿ ನೋಡಿ ಫ್ರೆಂಡ್, ಒಳಗಡೆನೂ ಪರಶುರಾಮ ಅವರ ಚಿತ್ರಕಲೆ, ಇತಿಹಾಸ ಏನೇನು ಹಾಕಿದ್ದಾರೆ ಚಿಕ್ಕದಾಗಿ ನೋಡಿ, ಏನು ಸಖತ್ತಾಗಿದೆ. ಪರಶುರಾಮರ ಬಗ್ಗೆನೇ ಎಲ್ಲ ಚಿತ್ರಕಲೆಗಳಿಗೂ ತುಂಬಾ ಚೆನ್ನಾಗಿ ಬಂದಿದೆ. ವಾಲ್ಗೆಲ್ಲ ಹಾಕಿದ್ದಾರೆ. ನಮ್ದು ಇದೇನು ಐಡಿಯಾ ಇರಲಿಲ್ಲ ಫ್ರೆಂಡ್ ಇಲ್ಲಿಗೆ ಬರಬೇಕು ಅಂತ. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಸ್ಟ್ಯಾಚು ನೋಡೋದು, ದೂರದಿಂದ ನೋಡೋದು ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿ ನೋಡ್ಕೊಬರೋಣ ಅನ್ಕೊಂಡು ಬಂದು. ಒಳ್ಳೆ ಏನು ಲಾಸ್ ಏನಾಗಿಲ್ಲ ಫ್ರೆಂಡ್. ಒಳ್ಳೆ ಜಾಗ, ತುಂಬಾ ಚೆನ್ನಾಗಿದೆ.
ಇದನ್ನು ನೋಡ್ಕೊಂಡು ನಾವಿವಾಗ ಮಲ್ಪೆ ಅಲ್ಲಿ ಹೋಗ್ಬಿಟ್ಟು ಆಲ್ಟ್ ಆಗಬೇಕು. ಫಸ್ಟ್ ಹೋಗಿ ಒಂದು ರೂಮ್ ಮಾಡಬೇಕು ಫ್ರೆಂಡ್. ಬಂದು ಮಲ್ಪೆ ಬೀಚ್ ಹತ್ರನೇ ನಿಯರೆಸ್ಟ್ ಅಲ್ಲೇ ರೂಮ್ ಮಾಡಿದ್ದೀವಿ. ರೂಮ್ ಮಾಡಿ ಇರೋದೊಂದು ಕೂಲಿಂಗ್ ಗ್ಲಾಸಲ್ಲಿ 3 ಜನನೂ ಒಂದೊಂದು ಫೋಟೋ ತಗೊಂಡು ನಾವು ಫೋಟೋ ತಗೊಳ್ತಾ ಇದ್ದರೆ ನಮ್ಮ ಉಮೇಶ ಯಾವುದೋ ಒಂದು ಕಿತ್ತೋಗಿರೋ ಫೋನ್ ಮಾಡಿಕೊಂಡಲ್ಲಿ ಲ್ಯಾಂಡ್ಲೈನಲ್ಲಿ ಅಲೋ ಅಂತವನೇ. ಅವ್ರು ರಿಸೀವ್ ಮಾಡ್ತಾಯಿಲ್ಲ, ಇವ್ನು ರಿಸೀವರ್ ಬಿಡ್ತಾ ಇಲ್ಲ. ಎದ್ದು ಬಾರ ಅಂತ ಕರ್ಕೊಂಡು ನಾವು ಸಮುದ್ರದ ಬೀಚ್ ಕಡೆ ಹೊಂಟು. ಅಲ್ಲಿ ನೋಡಿದ್ರೆ ಫ್ರೆಂಡ್ ಏನು ಅಲೆಗಳು ಹೊಸಿ ಹೊಡಿತಿಲ್ಲ, ಏನು ಹಾಡತ್ರ ಅಷ್ಟು ಬತ್ತಾದಲ್ಲಿ. ಗಾಳಿನೂ ಹಂಗೆ ಬತ್ತದೆ, ಸಿಕ್ಕಾಬಟ್ಟೆ ಗಾಳಿ, ಅಲೆಗಳು, ಯಾರನ್ನೂ ಬಿಡ್ತಿಲ್ಲ ಒಳಗಡೆ. ಸಮುದ್ರಕ್ಕೆ ಇಳಿಯಂಗಿಲ್ಲ ಯಾರೂ. ಟೈಮ್ ಬೇರೆ ಆಗಿದೆ, 6:30 ಆಗಿದೆ ಆಲ್ರೆಡಿ. ಇನ್ನೇನು ಕತ್ಲೇನೂ ಆಯ್ತದೆ. ನಾವು ನೋಡೋ ಗಂಟ ನೋಡ್ದು ವಿಡಿಯೋ ಮಾಡ್ಕೊಂಡು ನೋಡಿ ಸಮುದ್ರ ಆ ಕಡೆ ನೋಡ್ಕೊಂಡು ನಿಂತಿದ್ದೀವಿ. ರೇಣುಕ ನಮ್ಮನ್ನು ನೋಡ್ತಾವೆ ಹಿಂದೆ, ನಾವು ಸಮುದ್ರ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಕ್ಲೈಮೇಟು. ಕಾಲು ನೋವು ಬತ್ತು, ಕಾಲು ನೋವು ಹಂಗೆ ಕೂತ್ಕೊಂಡು ಚೇರ್ಗಳು ಹಾಕಿದ್ರು ಕೂತ್ಕೊಂಡು ನೋಡ್ತಾ ಇದ್ದೀವಿ ಸಮುದ್ರನ. ಒಳ್ಳೆ ವಾತಾವರಣ, ಗಾಳಿ, ಮುಸ್ಸಂಜೆ ಹೊತ್ತು ಸಖತ್ತಾಗಿದೆ ಫ್ರೆಂಡ್. ಇದು ಬೆಳಗಿನ ವಿಡಿಯೋ ಫ್ರೆಂಡ್. ಇದು ಬೆಳಿಗ್ಗೆ ಸಮುದ್ರಕ್ಕೆ ಬಿಟ್ಟರು ಅಲೆಗಳೆಲ್ಲ ಕಮ್ಮಿ ಆಗಿದೆ, ಅದಕ್ಕೆ ಜನ ಹೋಯ್ತವ್ರೆ ಸಮುದ್ರಕ್ಕೆ ಆಟ ಆಡ್ತವ್ರೆ. ನಾವು ನೋಡಿ ಒಳ್ಳೆ ಮಕ್ಕಳು ಥರ ಆಟ ಆಡ್ದೋ, ಮರಳಲ್ಲೆಲ್ಲ ಆಟಾಡಿ. ನಾವು ಉಮೇಶ ಮಾತ್ರ ಇಲ್ಲೂ ವಿಡಿಯೋ ಮಾಡ್ತಾವನೆ, ನೀರಿಗೆ ಇಳಿಯಲ್ವಂತವ್ನು. ಬಾರೋ ಅಂದರೆ ಬರೋಲ್ಲ ಅಂತವನೆ. ದೂರದಿಂದನೇ ವಿಡಿಯೋ ಮಾಡ್ತಾವನೆ. ನಾವು ಮಕ್ಕಳ ಥರ ಎಲ್ಲ ಆಟ ಆಡ್ತಿದ್ವಿ ಮಣ್ಣಲ್ಲಿ. ಉಮೇಶ್ ಅಣ್ಣ ಅಲ್ಲಿ ಎಲ್ಲ ಬಿಚ್ಚಾಕ್ಬಿಟ್ಟವ್ರೆ. ನಾವು ನೋಡಿ ಹೆಂಗೆ ಮರಳಲ್ಲಿ ಬಿದ್ದು ಉಳ್ಳಾಡ್ತಾ ಇದ್ದೀವಿ. ಚೆನ್ನಾಗಿತ್ತು ಫ್ರೆಂಡ್, ಒಳ್ಳೆ ಎಂಜಾಯ್ಮೆಂಟು. ಒಳ್ಳೆ ಅಲೆಗಳ ಸೌಂಡು, ಗಾಳಿ. ಬೆಳಿಗ್ಗೆ ನೆನ್ನೆ ಸಂಜೆನೂ ಅದೇ ಥರ ಇತ್ತು, ಬಟ್ ಬಿಡಲಿಲ್ಲ ನೆನ್ನೆ ಫ್ರೆಂಡು. ನಾವು ರೂಮ್ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಚೆಕ್ಔಟ್ ಆದೋ. ಕೆಳಗಡೆ ಬಂದು ಕಾರ್ ಹತ್ರ ಎಲ್ಲರೂ ಒಂದೊಂದು ಫೋಟೋ ಇಟ್ಕೊಂಡು ಉಮೇಶ್ ಅಣ್ಣ ಎಲ್ಲೋ ಐಸ್ ಕ್ರೀಮ್ ಕೊಡಿಸ್ತಾರಂತೆ. ಆನ್ ದ ವೇ ಐಸ್ ಕ್ರೀಮ್ ತಿನ್ಕೊಂಡು ಬೆಂಗಳೂರು ಕಡೆ ಹೋಗೋದು. ಬೆಂಗಳೂರು ಹೋಗೋಷ್ಟು ಲೇಟ್ ಆಗುತ್ತಲ್ಲ ಫ್ರೆಂಡ್, ಅದಕ್ಕೆ. ನೋಡಿ ಫ್ರೆಂಡ್, ಐಸ್ ಕ್ರೀಮ್ ಎಲ್ಲರೂ ಒಬ್ಬೊಬ್ರಿಗೊಂದೊಂದು ವೆರೈಟಿ. ಬೆಂಗಳೂರಲ್ಲಿ ತಿಂದಿಲ್ಲ, ಇಲ್ಲಿ ತಿಂತಾಯಿದ್ದೀವಿ ಫ್ರೆಂಡ್. ನೋಡಿ ಆನ್ ದ ವೇ ಬರ್ಬೇಕಾದ್ರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು. ಅಲ್ಲಿ ಪಂಚೆ ಇಲ್ದಲೇ ಬಿಡಲ್ಲ ಅಂದರು. ಉಮೇಶ್ ಅಣ್ಣ ಸಲ್ಯ ಥರ ಹಾಕೊಂಡಿದ್ರು, ನನ್ನ ಹತ್ರ ಪಂಚೆ ಇರಲ್ಲ. ಅವ್ರದ್ದೇ ಇಸ್ಕೊಂಡು ಸಲ್ಯನೇ ಪಂಚೆ ಥರ ಮಾಡ್ಕೊಂಡು ಅಲ್ಲಿ ವಿಡಿಯೋ ಮಾಡೋಕ್ಕೂ ಬಿಡಲಿಲ್ಲ. ದರ್ಶನ ತಗೊಂಡು ಹೊರಗಡೆ ಬಂದು ಫೋಟೋ ತೆಗಿತಾ ಇದ್ದೀವಿ. ಇಲ್ಲಿಂದ ದರ್ಶನ ಎಲ್ಲ ಚೆನ್ನಾಗಾಯಿತು, ತಾಯಿ ದರ್ಶನ ಆಯಿತು. ಇನ್ನು ಬೆಂಗಳೂರು ಕಡೆ ಹೋಗದೆ. ಎಲ್ಲರ ಆನ್ ದ ವೇ ಡಾಬಾ ಗಿವದಲ್ಲಿ ಊಟ ಮಾಡ್ಕೊಂಡು ಹಾಸನದಲ್ಲಿ ಹಾಸನ ಹೋದ್ರೆ ಬೆಸ್ಟು, ನಮ್ಗೆ ಒಳ್ಳೆ ಊಟ ಸಿಗುತ್ತೆ ಆ ಕಡೆ ಎಲ್ಲ. ತಿನ್ಕೊಂಡು ನೈಟು ಆಗುತ್ತೆ ಫ್ರೆಂಡ್. ಇವತ್ತು ಮಧ್ಯರಾತ್ರಿ ಮಿಡ್ನೈಟ್ ಆಗುತ್ತೆ ಹೋಗೋದು ಫ್ರೆಂಡ್. ನಮ್ಮ ಚಾನಲ್ನ ನೋಡ್ತಾ ಇರಿ, ಒಳ್ಳೊಳ್ಳೆ ವಿಡಿಯೋಗಳು ಹಾಕ್ತೀವಿ. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿದ್ದೀವಿ, ನಿಮ್ಮ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಒಳ್ಳೆ ವಿಡಿಯೋ ಹಾಕ್ತೀವಿ ಫ್ರೆಂಡ್. ಏನು ನೈಟ್ ಆಯ್ತು ಫ್ರೆಂಡ್, ಅಲ್ಲೇ ಇನ್ನೇನು ಒಂದು ಅರ್ಧ ಗಂಟೆ ಮನೆಗೆ ಹೋಗ್ತೀವಿ. ಓಕೆ ಫ್ರೆಂಡ್, ಬಾಯ್. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.